ಅಭ್ಯರ್ಥಿಗಳಿಗೆ ನೋಡ್ತಾ ಇದ್ರಿ, ಈಗ ಲೈವ್ ವಿಡಿಯೋನ ನೋಡ್ತಾ ಇದ್ರಿ. ಏನಪ್ಪ ಅಂದ್ರೆ ಆಳ್ವಾಸ್ ಮೂಡುಬಿದಿರೆಯ ಸ್ವರಾಜ್ ಮೈದಾನದಲ್ಲಿ ಇವತ್ತೇನಪ್ಪ ಅಂದ್ರೆ 3ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ರಿ. ಒಟ್ಟು ಇವತ್ತು 6 ಬ್ಯಾಚ್ಗಳನ್ನು ಮಾಡ್ಕೊಂಡಿದ್ದಾರೆ. ಇದು 3ನೇ ಬ್ಯಾಚ್ ಸ್ವಲ್ಪ ಕ್ಲಿಯರ್ ಆಗಿದೆ. ಇದಕ್ಕಿಂತ ಮತ್ತು ಮುಂದಿನ ವಿಡಿಯೋಗಳು ಕ್ಲಿಯರಾಗಿ ಬರ್ತಾವೆ ನೋಡ್ಬೋದು. ಒಟ್ಟು ಟೋಟಲಾಗಿ ಎಷ್ಟಪ್ಪ ಅಂದ್ರೆ 6 ಬ್ಯಾಚ್ಗಳನ್ನು ಮಾಡಿದ್ದಾರೆ ನೋಡ್ಬೋದು, ಗಮನಿಸ್ಬೋದು. ರನ್ನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳು ಓಡಿ ಬಂದು ಲೈನನ್ನು ಮಾಡ್ತಾ ಇದ್ದಾರೆ. ವೈಟ್ ಬನಿಯನ್ನು ಹಾಕ್ಕೊಂಡಿದ್ದಾರೆ ನೋಡ್ಬೋದು, ಗಮನಿಸ್ಬೋದು. ಮೈದಾನ ಅಂತೂ ಭಾಳ ಚೆನ್ನಾಗಿದೆ ರೀ, ಸಿಂಥೆಟಿಕ್ ಮೈದಾನ. 400 ಮೀಟ್ರ್ ಟ್ರ್ಯಾಕ್ ಅದ, ಭಾಳ ಚೆನ್ನಾಗಿದೆ. ಏನು ಬರಿಗಾಲಿಲ್ಲ, ಏನಿಲ್ಲ. ನೀವು ಬರಿಗಾಲೇ ಓಡೋ ರೂಢಿ ಇತ್ತು, ಬರಿಗಾಲೇ ಓಡ್ರಿ. ಶೂಸ್ ಮೇಲೆ ಓಡಾಡಿದ್ರೆ ಶೂಸ್ ಮೇಲೆ ಓಡ್ರಿ. ನಿಮ್ಮ ರೂಢಿ ಹೆಂಗಿರ್ತದೆ, ನಿಮ್ಮ ಪ್ರಾಕ್ಟೀಸ್ ಹೆಂಗಿರ್ತದೆ ಅದೇ ರೀತಿನ ಮಾಡ್ರಿ ಅಭ್ಯರ್ಥಿಗಳೇ. ಅವ್ರು ಹೇಳಿದ ಸಮಯಕ್ಕೆ ಕರೆಕ್ಟಾಗಿ ಹೋಗ್ಬೇಕು. ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ 2 ಸೆಟ್ ಜೆರಾಕ್ಸ್ ತೊಗೊಂಡೋಗ್ರಿ. ನೋಡ್ಬೋದು, ಗಮನಿಸ್ಬೋದು. ಲೈನ್ ಮ್ಯಾನ್ ನಿಲ್ತಾ ಇದ್ದಾರೆ. ಎಲ್ಲ ಆರ್ಮಿಯವರು, ಪೊಲೀಸ್ ಇಲಾಖೆಯವರು ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ, ಗಮನಿಸ್ಬೋದು. 3ನೇ ಬ್ಯಾಚ್ ನೋಡ್ತಾ ಇದ್ರಿ. ಇವಾಗ 3ನೇ ಬ್ಯಾಚ್ ನೋಡ್ತಾ ಇದ್ರಿ ನೋಡ್ರಿ. ಜಂಪ್ ಮಾಡಕ್ಕಿಸ್ತಾರೆ, ಯಾಕಂದರೆ ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆಗ್ತಪ್ಪ ರನ್ನಿಂಗ್ ಸಕ್ಸಸ್ ಆಗ್ತದೆ. ಇಲ್ಲ ಬಾಡಿ ಹೀಟ್ ಆಗಿಲ್ಲ ಅಂದರೆ ಏನಾಗ್ತದೆ, ಫಸ್ಟ್ ಒಂದೇ ರೌಂಡ್ನೇ ಫುಲ್ಲು ಕತ್ತಿ ನಾವು ಸೈಡ್ ಸರಿದು ಬಿಡ್ತೀವಿ. ನೋಡ್ಬೋದು, ರನ್ನಿಂಗ್ ಬಿಟ್ಟು ಗಮನಿಸ್ತಾ ಇದ್ರಿ. ಅದ್ರ ಜೊತೆ ಟೈಮನ್ನು ಸಹಿತ ಹೆಚ್ಚಿದ್ವಿ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ನೋಡ್ಬೋದು, ಇಲ್ಲಿ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಯಾವತ್ತೂ ನಾವು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ 100, 200 ಅಟ್ಟ ಸೈಡ್ ಇರಬೇಕು. 300 ಮೀಟ್ರ್ ತನಕ ನಡೀತದೆ. ಲಾಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ಲೈನ್ ಹಿಡಿದ್ರೆ ಫಿನಿಶಿಂಗ್ ತನಕ ಫಸ್ಟ್ ಲೈನ್ ಹಿಡಿದು ಸೈಡ್ ತೆಗಿತಾ ಹೋಗೋದು. ಸೈಡ್ ತೆಗಿತಾ ಹೋಗಬೇಕು, ಗಮನಿಸ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ ನೋಡ್ಬೋದು. ಇದು ಇವತ್ತು 3ನೇ ಬ್ಯಾಚ್ ಇದು ವಿಡಿಯೋ ಕ್ಲಿಯರ್ ಆಗಿದೆ. ಇದಕ್ಕಿಂತ ನೆಕ್ಸ್ಟ್ ಬ್ಯಾಚ್ ಇನ್ನೂ ಕ್ಲಿಯರಾಗಿ ಬರ್ತದೆ. ಒಟ್ಟು 6 ಬ್ಯಾಚ್ಗಳನ್ನು ಮಾಡ್ಕೊಂಡಿದ್ದಾರೆ ಇವತ್ತು ನೋಡಿರಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ಗಮನಿಸ್ತಾ ಇರಿ. ಯಾಕಂದರೆ ನಾಳೆಯಿಂದ ಕಂಟಿನ್ಯೂ ವಿಡಿಯೋನ ನೋಡುವಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡಬೇಕು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿರಿ, ಅಂಥವ್ರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅಂದರೆ ಫಸ್ಟ್ ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ಬರ್ತದೆ. ನೋಡ್ಬೋದು, ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ ಅಭ್ಯರ್ಥಿಗಳು, ಗಮನಿಸ್ಬೋದು. ನೋಡ್ಬೋದು, ಫಸ್ಟ್ ರೌಂಡ್ ನೋಡ್ರಿ ಮುಗಿಸಿ ಸೆಕೆಂಡ್ ರೌಂಡ್ ರನ್ನಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದ್ರೆ ಈಗ ಅಗ್ನಿವೀರ ಆರ್ಮಿ ಹೊಸ ಕಾಲ್ಫಾರ್ಮ್ ಮಾಡಿದ್ದಾರೆ. ನ್ಯೂ ಕಾಲ್ಫಾರ್ಮ್ ಈಗ ಫೆಬ್ರವರಿ 1ರಿಂದ ಆನ್ಲೈನ್ ಅರ್ಜಿಗಳ ಪ್ರಾರಂಭಕ್ಕವ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡ್ತಾ ಇದ್ದಾರೆ ಅಭ್ಯರ್ಥಿಗಳೇ, ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ SSCGD ಪೂರ್ವಭಾವಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗ್ಯಾವ. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಹೇಳ್ರಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ನಾವು ತರಬೇತಿಯನ್ನು ನೀಡ್ತೀವಿ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ ನೋಡ್ಬೋದು. ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ. ಮುಷ್ಕಿಲ್ ಜಾಬ್ ಬಿಟ್ಟಿದ್ರು. ಇದು 3ನೇ ಬ್ಯಾಚ್. ಇದು ಮುಂದಿನ ಬ್ಯಾಚ್ ಆಗಿದೆ. ಕ್ಲಿಯರಾಗಿ HD ವಿಡಿಯೋ ಬರ್ತದೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ತಾ ಇರಿ ಅಭ್ಯರ್ಥಿಗಳು. ನಮ್ಮ ಸಂಸ್ಥೆ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ಓಡಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋ ಹುಡುಗರಿಗೆ ತೊಂದರೆ ಇಲ್ಲ, ಆರಾಮಾಗಿ ರನ್ನಿಂಗ್ ಮಾಡ್ಬೋದು. ಗಮನಿಸ್ಬೋದು ನೀವು. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳು ಈ ಬ್ಯಾಚ್ನಲ್ಲಿ ರನ್ನಿಂಗ್ ಮಾಡ್ತಾರೆ. ಪ್ರತಿಯೊಂದು ಬ್ಯಾಚ್ನಲ್ಲಿ ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳಿದ್ದಾರೆ. ಇವರೇ ಅಂತ ಹೆಸರು ಗುರುತಿಸೋದು ಬೇಡ, ಯಾಕಂದರೆ ಅಲ್ಲಿ ತೊಂದರೆ ಆಗುವಂಥ ಚಾನ್ಸ್ ಇರ್ತದೆ ವಿದ್ಯಾರ್ಥಿಗಳಿಗೆ. ಪ್ರತಿಯೊಂದು ಬ್ಯಾಚ್ನಲ್ಲಿ ನಮ್ಮ ಸಂಸ್ಥೆಯ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾಯಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಅದೇ ರೀತಿಯಾಗಿ ಆಳ್ವಾಸ್ ಸ್ವರಾಜ್ ಮೈದಾನದಲ್ಲಿ ರನ್ನಿಂಗ್ ಮಾಡ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ. ಯಾಕಂದರೆ ಈಗಾಗಲೇ ನೀವು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಪಾಸ್ ಮಾಡಿ ಈಗ ಫಿಸಿಕಲ್ನಲ್ಲಿ ಭಾಗವಹಿಸ್ತಾ ಇದ್ರಿ. ಈಗ ಅಗ್ನಿವೀರ ಆರ್ಮಿ ಬೆಳಗಾವಿ ಯಾರೋದು ನೋಡ್ಯಾರಿ ನೀವು ರಿಸಲ್ಟನ್ನು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರ ಆರ್ಮಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಗಮನಿಸ್ಬೋದು, ವಿದ್ಯಾರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಾವು ನೋಡಿದರೆ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಸಂಸ್ಥೆ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬ್ಯಾಚ್ನಲ್ಲಿದ್ದಾರೆ.
ನೋಡ್ಬೋದು. ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಕರ್ನಾಟಕದ ಯುವಕರು ನಿಜವಾಗ್ಲೂ ನಾವು ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಅಗ್ನಿವೀರ ಆರ್ಮಿ ಆಗೋದು ಅಷ್ಟು ಸುಲಭ ಅಲ್ರಿ. ಯಾರು ರಿಯಲಾಗಿ ಫಿಸಿಕಲ್ಲು ಪ್ರಾಕ್ಟೀಸ್ ಮಾಡ್ತಾರೆ, ಆಮೇಲೆ ಅಭ್ಯಾಸ ಮಾಡ್ತಾರೆ, ಅಂಥವ್ರು ಮಾತ್ರ ಆಯ್ಕೆ ಆಗಲಿಕ್ಕೆ ಸಾಧ್ಯ. ಅಂಥ ಅಭ್ಯರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ನೋಡ್ಬೋದು ಮಾಡ್ತಾ ಇದ್ದಾರೆ. ನೋಡ್ಬೋದು ರೌಂಡ್ 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ನೋಡ್ರಿ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದರು. ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಸಂಸ್ಥೆ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಈ ಬ್ಯಾಚ್ನಲ್ಲಿ. ಭಾಳ ಖುಷಿ ಆಗ್ತಾ ಇದೆ. ನೋಡೋಣ ಮುಂದೆನೇ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಗಮನಿಸ್ಕೊಂಡು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನ ಮಾಡ್ತಾಯಿರಿ. ಮುಂದಿನ ವಿಡಿಯೋಕ್ಕೆ ನಾವು ಮತ್ತೆ ಕಮೆಂಟ್ಗೆ ಆನ್ಸರ್ನ ಹೇಳ್ತಾ ಇದ್ವಿ. ಗಮನಿಸ್ಬೋದು ಅಭ್ಯರ್ಥಿಗಳೇ ಲಾಸ್ಟ್ ರೌಂಡ್ ಇವಾಗ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಗಮನಿಸ್ಬೋದು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನಾವು ನೋಡ್ತಾ ಇದ್ದಾರೆ ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಮುಂದಿದ್ದಂಥ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳು ಕೈ ಸ್ವಿಂಗ್ ಮಾಡ್ತಾ ಓಡಬೇಕು, ಫಸ್ಟ್ ಲೈನ್ದಾಗ ಓಡಬೇಕು. ನೀವು ಆ ರೀತಿ ರನ್ನಿಂಗ್ ಇತ್ತಪ್ಪ ಅಂದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಸಕ್ಸಸ್ ಹಾಕಿರಿ. ಗೊತ್ತಿರಲಿ ಭಾಳ ಜನ ಆಯ್ಕೆ ಆಗ್ತಾಯಿದ್ದಾರೆ. ನಾವು ಫಸ್ಟ್ ಬ್ಯಾಚ್ ನೋಡಿರ್ಬೋದು, ಸೆಕೆಂಡ್ ಬ್ಯಾಚ್ ನೋಡಿರ್ಬೋದು, ಈಗ 3ನೇ ಬ್ಯಾಚ್ ಓಡ್ತಾ ಇದ್ದಾರೆ. ಇಲ್ಲಿ ಸಹಿತ ಅವ್ರ ವೇಗವನ್ನು ನೋಡಿದ್ರೆ ಟೈಮ್ ನೋಡ್ರೆ ಗೊತ್ತಾಗ್ತದೆ. ಗಮನಿಸ್ರಿ ಫಸ್ಟ್ ಮುಂದಿದ್ದಂಥ ಅಭ್ಯರ್ಥಿಗಳು ಟೈಮ್ ಭಾಳ ಅಂದ್ರೆ ಭಾಳ ಕವರ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಗಮನಿಸ್ಬೋದು ಫಸ್ಟ್ ಬರ್ತಕ್ಕಂಥ ಅಭ್ಯರ್ಥಿಗಳು ಎಷ್ಟು ಜನ ಆಯ್ಕೆ ಆಗ್ತಾರೆ ನೀವೇ ಕಮೆಂಟ್ ಮಾಡಬೇಕು. ನೀವು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿ ಮುಗಿಯವರಿಗೆ ನೋಡ್ತಾ ಇರಿ, ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.